ಜನಕ್ಕೆ ಕಷ್ಟ ಆಗಬಾರ್ದು ಅಂತ. ಇವಾಗ ನೋಡಿ ಆಟೋ ಬರ್ತಾ ಇದೆ, ಆಟೋ ನೋಡಿ ಯಾವ ಥರ ಹೋಗ್ಬೇಕು ನೋಡ್ತಾ ಇದ್ದೀರಾ ನೀವು. ಆಟೋ ನೋಡಿ ಇದು ನೋಡಿ, ಅದು ಒಂದು ಇದು ಹೋಗ್ಬೇಕಾದ್ರೆ ಈ ಥರ ಇದಾದರೆ ಆಟೋ ನಾರ್ಮಲ್ ಆಟೋ ಅದು ಒಂಥರ ಚಾಮುಂಡಿ ಬೆಟ್ಟ ಥರ ಮಾಡ್ಬಿಟ್ಟಿದ್ದಾರೆ ನೋಡಿ. ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ H5 TV. ನಾನು ನಿಮ್ಮ ನೆಚ್ಚಿನ ಸೈಯದ್ ನಜೀರ್ ಇಬ್ರಾಹಿಂ. ಇವತ್ತು ನಾವು ವಾರ್ಡ್ ನಂಬರ್ 23 BM ಸ್ಟ್ರೀಟ್ನಲ್ಲಿ ಇದ್ದೀವಿ. ಇಲ್ಲಿ ಮೋರಿ ಮತ್ತು ಚರಂಡಿ ಕೆಲಸ ನಡೀತಾ ಇದೆ. ಇಲ್ಲಿ ಬೆಡ್ ಮೊನ್ನೆನೇ ಮಾಡಿರೋದು, ಅದ್ರದ್ದು ಇನ್ನೇ 2 ದಿನ ಆಗಲಿಲ್ಲ, ಅದು ಕಿತ್ತೋಗಿದೆ. ಬನ್ನಿ ಅದ್ರ ದೃಶ್ಯ ನೋಡೋಣ. ಇನ್ನೂ ನೀವು ನೋಡಿದ್ರೆ ಈ ದಾರಿನಲ್ಲಿ ಇನ್ನು ಬೆಡ್ಸ್ ಹಾಕಿದ್ದಾರೆ, ಅದು ಅರ್ಧ ದಾರಿ ತುಂಬ್ಕೊಬಿಟ್ಟಿದ್ದಾರೆ. ಆ ಥರ ಬೆಡ್ ಮಾಡಿದ್ದಾರೆ. ಇದರಲ್ಲಿ ಏನು ಒಂಥರ ಪ್ಲ್ಯಾನಿಂಗ್ನೂ ಇಲ್ಲ, ಯಾವ ಥರ ವರ್ಸ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು, ಆ ಥರ ಮಾಡಿದ್ದಾರೆ. ಇದರಲ್ಲಿ ನೋಡಿದ್ರೆ ಯಾರು ತಪ್ಪು ಅಂತ ಹೇಳಬೇಕು? ಕಾಂಟ್ರಾಕ್ಟರ್ ತಪ್ಪು ಇಲ್ಲ, ಕೆಲಸ ಮಾಡೋರು ತಪ್ಪು ಇಲ್ಲ, ಮುನ್ಸಿಪಲ್ ಅಥಾರಿಟಿ ತಪ್ಪು ಇಲ್ಲ, ಕೌನ್ಸಿಲರ್ ತಪ್ಪು ಅಂತ ಹೇಳಬೇಕು. ನಿಮಗೆ ಬನ್ನಿ ಅದ್ರ ದೃಶ್ಯ ತೋರ್ತೀನಿ ಯಾವ ಥರ ಮಾಡಿದ್ದಾರೆ ಅಂತ. ಈ ಥರ ಮೆಟೀರಿಯಲ್ ಯಾವ ಥರ ಯೂಸ್ ಮಾಡಿದ್ದಾರೆ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆ ನೋಡಿ, ಈ ಬೆಡ್ ಮಾಡಿರೋದು 3 ದಿನವೂ ಆಗಲಿಲ್ಲ, ಇನ್ನು ಈ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ ನೋಡಿ ಮೆಟೀರಿಯಲ್ ಯಾವ ಥರ ಐತೆ ಅಂತ. ಮೆಟೀರಿಯಲ್ ನೋಡಿ ಇನ್ನೂ ಈ ಥರ ಐತೆ. ಈ ಥರ ಮೆಟೀರಿಯಲ್ ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಇನ್ನೂ ಬೆಡ್ ಇನ್ನೂ 3 ದಿನವೂ ಆಗಲಿಲ್ಲ, ಈ ಥರ ಕೆಟ್ಟೋಗಿದೆ ನೋಡಿ. ಈ ಥರ ಇವಾಗ ಏನಾರ ಹೆವಿ ವೆಹಿಕಲ್ ಬಂದರೆ, ಕಾರ್ ಬಂದರೆ ಏನಾಗುತ್ತೆ ಹೇಳಿ, ಪೂರ್ತಿ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನಾವು ಮುನ್ಸಿಪಲ್ ಅಥಾರಿಟಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ಏನಾರ ಕೆಲಸ ಆಗ್ತಾಯಿದ್ರೆ ಯಾವ ವಾರ್ಡ್ನಲ್ಲಿನೂ ನೀವು ಒಂದು ಸತಿ ನೋಡಿ ವಿಸಿಟ್ ಮಾಡಿ ಸೂಪರ್ವಿಷನ್ ಮಾಡಿ ಅಂತ ಕೇಳ್ಕೊತೀವಿ. ಇದು ನೋಡಿದಿರಲ್ಲ. ಇನ್ನೊಂದು ಇದು ತೋರಿಸ್ತೀನಿ ನೋಡಿ. ಈ ಥರ ಕೆಲಸ ಆದಮೇಲೆ ಈ ಥರ ಗುಡ್ಡೆ ಹಾಕ್ಬಿಡ್ತಾರೆ. ಮೀನ್ಸ್ ಯಾವ ಥರ ಏನಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ನಮ್ಮ ಪ್ರಕಾರ. ಮುನ್ಸಿಪಲ್ ಅಥಾರಿಟಿ ಇರಲಿ, ಯಾರು ಕೆಲಸ ಮಾಡ್ಕೊಂಡು ಇರಲಿ, ಇದು ಕಾಂಟ್ರಾಕ್ಟರ್ ಇರಲಿ, ಅವರು ಕೆಲಸ ಆಗ್ತಾ ತಕ್ಷಣವೇ ಇದು ಕಸ ಹಾಕ್ತಾರಲ್ಲ, ಏನು ವೇಸ್ಟೇಜ್ ಇರುತ್ತೆ ಅದು ಎದ್ಬಿಡ್ಬೇಕು ಆವಾಗಲೇ ಅಂತ. ಇವಾಗ 15 ದಿನ ಮೋಸ್ಟ್ಲಿ ಅದಕ್ಕೆ ತಗೊಂಡಿದ್ದಾರೆ, ಈ ಬೆಡ್ ಮಾಡೋಕ್ಕೆ ಅಂತ ಇದು ಮಾಡಿಬಿಟ್ಟು. ಆಮೇಲೆ ಅದು ಇವಾಗ ಎತ್ತಕ್ಕೆ ಎಷ್ಟು ದಿನ ತಗೊಳ್ತಾರೆ ಗೊತ್ತಿಲ್ಲ. ಈ ಥರ ಬೆಡ್ ಆಗಿದೆ ನೋಡಿ ನೀವು. ಇದು BM ಸ್ಟ್ರೀಟ್ ವಾರ್ಡ್ ನಂಬರ್ 23. ನಾನು ನಿಮಗೆ ಇನ್ನೊಂದು ದೃಶ್ಯ ತೋರಿಸ್ತೀನಿ. ಇದು ನೋಡಿ, ಇನ್ನೂ ಹಾಕಿರೋದು ಇದು ಕ್ರ್ಯಾಕ್ನೂ ಆಗಿದೆ. ಓಕೆ ನೋಡಿ, ಇಲ್ಲಿ ಕ್ರ್ಯಾಕ್ ಕಾಣಿಸ್ತಾ ಇದೆಯಾ ಯಾವ ಥರ ಕ್ರ್ಯಾಕ್ ಆಗಿದೆ ಅಂತ. ಓಕೆ, ಸೊ ಈ ಥರ ಮೆಟೀರಿಯಲ್ ಇದು ಉಪಯೋಗಿಸಿದ್ರೆ ಏನಾಗುತ್ತೆ ಅಂತ ನೀವು ಹೇಳ್ಬೋದು. ನನಗೆ ಇನ್ನೊಂದು ಮುಂದೆ ಹೋಗ್ಬಿಟ್ಟು ಅದೂ ಸ್ವಲ್ಪ ದೃಶ್ಯ ತೋರಿಸ್ತೀನಿ, ನೀವು ನೋಡಿ. ಇದು BM ಸ್ಟ್ರೀಟ್. ಇದು ಮೋರಿ ಕೆಲಸ ಲಾಸ್ಟ್ 1 ಮಂತಿಂದ ನಡೀತಾ ಇದೆ. ಈ ಥರ ಆಗಿದೆ ಇವಾಗ ಕೆಲಸ. ಓಕೆ, ಇದು ಕಂಪ್ಲೀಷನ್. ಬಟ್ ಆಫ್ಟರ್ ಕಂಪ್ಲೀಷನ್ ಏನಂದರೆ ಈ ಥರ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ಇದು ಕ್ಲೀನ್ ಆಗಿಬಿಡ್ಬೇಕು. ಓಕೆ, ಅಷ್ಟೇ. ಇದು ಕೆಲಸ ಮುಗೀತು, ಅಷ್ಟೇ ಇದಾಯಿತು. ಬಟ್ ಇದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಮುನ್ಸಿಪಾಲ್ಟಿದು. ಏನಂದರೆ ಏನಾರ ದಾರಿ ಮಾಡಿದ್ರೆ ಅದು ಕ್ಲೀನಾಗಿ ನೀಟಾಗಿ ಇದು ಮಾಡಿಕೊಡ್ಬೇಕು ಅಂತ ನೋಡಿ. ಇಲ್ಲಿನೂ ಇದೂ ಮಾಡಿ ನೋಡಿ, ಇದೂ ಎತ್ತಿಲ್ಲ ಇನ್ನೂ ತನಕ. ಓಕೆ, 15 ದಿನ ಮೇಲೆ ಆಗ್ತೈತೆ. ಈ ಥರ ಬೆಡ್ ಮಾಡಿದ್ದಾರೆ. ಓಕೆ, ಇದು ಒಂಥರ ಹಂಪ್ಸು ಈ ಥರ. ಓಕೆ, ಇದು ಬಿಡಿ, ಏನೋ ಪರವಾಗಿಲ್ಲ. ಈ ಹಂಪ್ಸ್ ಮಾಡಿರೋದು ನೋಡಿ ಅರ್ಧ ದಾರಿ ತಿನ್ಕೊಬಿಟ್ಟಿದೆ. ಓಕೆ, ಅರ್ಧ ದಾರಿ ಇಷ್ಟೇ ಇರೋದು. ಇದರಲ್ಲಿ ಕಾರ್ ಹೋದರೆ ಹೆಂಗೆ ಹೋಗುತ್ತೆ, ಏನಾರ ಹೆವಿ ವೆಹಿಕಲ್ ಹೋಗ್ಬೇಕಾದ್ರೆ ಹೆಂಗೆ ಹೋಗುತ್ತೆ. ಇದು ಮಾಡಿರೋದು ಬೆಡ್ ನೋಡಿ ನೀವು ಯಾವ ಇದರಲ್ಲಿ ಮಾಡಿದ್ದಾರೆ. ಏನೂ ಒಂದು ಪ್ಲ್ಯಾನ್ನೂ ಇಲ್ಲ, ಏನಿಲ್ಲ. ಇಷ್ಟು ದಪ್ಪ ಇದು ಹಾಕ್ಬಿಟ್ಟಿದ್ದಾರೆ. ಒಂದು ಸತಿ ನೀವು ಹೋದರೆ ಮೀನ್ಸ್ ಇದರಿಂದ ಈ ಕಡೆ ನೋಡಿ ಎಷ್ಟು ದಪ್ಪ ಇದಾಗಿದೆ. ಅದು ಒಂಥರ ಏನು ಹೇಳ್ತಾರೆ, ಚಾಮುಂಡೇಶ್ವರಿ ಬೆಟ್ಟ ಥರ ಇದು ಮಾಡಿಬಿಟ್ಟಿದ್ದಾರೆ. ಇದು ಅರ್ಧ ದಾರಿ ತುಂಬಿಬಿಟ್ಟಿದೆ, ಇದು ತಿನ್ಕೊಬಿಟ್ಟಿದೆ ನೋಡಿ. ನಿಮ್ಗೆ ಇಲ್ಲಿಂದ ತೋರಿಸ್ತೀನಿ. ಮೋಸ್ಟ್ಲಿ ಎಷ್ಟು ಈ ದಾರಿ ಮೋಸ್ಟ್ಲಿ 12 ಅಡಿ ಇರಬೇಕು. ಅದರಲ್ಲಿ 4 ಅಡಿ ಇದು ಬೆಡ್ ತಿನ್ಕೊಬಿಟ್ಟಿದೆ.
ಓಕೆ 8 ಅಡಿ ಇದು ಮಿಕ್ಕಿ ಉಳಿದಿರೋದು. ಓಕೆ, ಇದರಲ್ಲಿ ನೀವು ಏನಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು, ಆ ಥರ ಇರುತ್ತೆ. ಓಕೆ, ಈ ಥರ ಒಂಥರ ಯಾವ ಥರ ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ. ಅದು ಬಿಹಾರ್ನಲ್ಲಿ 90 ಡಿಗ್ರಿ ಬ್ರಿಡ್ಜ್ ಮಾಡಿದಾರಲ್ಲ, ಆ ಥರ ಇದು ತಗೊಂಡ್ಬಿಟ್ಟು 7 ವಂಡರ್ಸ್ ಥರ ಮಾಡಿದ್ದಾರೆ. ಇವಾಗ ಯಾರಿಗೆ ಹೇಳಬೇಕು, ಯಾರಿಗೆ ಕೇಳಬೇಕು ಅಂತ ಏನು ಇದಿಲ್ಲ. ನಾವು ಮುನ್ಸಿಪಲ್ ಅಥಾರಿಟಿ ಕೇಳ್ಕೊಳ್ಳೋದು ಇಷ್ಟೇ, ಏನಂದರೆ ನೀವು ಏನಾರ ಕೆಲಸ ನಡೀತಾ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ನೋಡಿ ನೀವು ಯಾವ ಥರ ಇದು ಮಾಡಿದ್ದಾರೆ ಅಂತ. ಓಕೆ, ಕೆಲಸ ಹೆಂಗೆ ನಡೆದಿದೆ, ಹೆಂಗೆ ಮಾಡಿಸ್ತಾ ಇದ್ದಾರೆ. ನಾವು ಇಲ್ಲಿ ಕಾರ್ಪೊರೇಟೆಡ್ ಕೌನ್ಸಿಲರ್ ಯಾರಿದ್ದಾರೆ ಅವ್ರಿಗೇನು ಕೇಳ್ಕೊತೀವಿ, ಏನಂದರೆ ಏನಾರ ಕೆಲಸ ಆಗ್ತಾಯಿದ್ರೆ ನೀವು ನೋಡಬೇಕು, ಬಂದ್ಬಿಟ್ಟು ಯಾವ ಥರ ತಪ್ಪಾಗ್ತಾಯಿದೆ ಕೆಲಸ ಅಂತ. ಕಾಂಟ್ರಾಕ್ಟರ್ಗೆ ಕೆಲಸ ಮುಗಿದ ತಕ್ಷಣ ದುಡ್ಡು ತೊಗೊಂಡು ಹೋಗ್ಬಿಡ್ತಾನೆ. ಬೇರೆ ಯಾರು ಇದರಲ್ಲಿ ಇಲ್ಲಿ ಕಷ್ಟ ಆಗೋದು ಯಾರಿಗೆ ಅಂದರೆ ಜನಗಳಿಗೆ ಕಷ್ಟ ಆಗೋದು. ಓಕೆ, ಇದು 12 ಅಡಿ ದಾರಿ, ಅದರಲ್ಲಿ 4 ಅಡಿ ಇದು ಬೇಸ್ ಸ್ಲ್ಯಾಬ್ ಮಾಡಿದಾರಲ್ಲ, ಅದೇ ತಿನ್ಕೊಬಿಟ್ಟಿದ್ದಾರೆ. ಇವಾಗ ನೋಡಿದ್ರೆ ನೀವು ಏನು ಹೇಳ್ತೀರಾ, ಅದರಲ್ಲಿ ಏನು ಆ್ಯಕ್ಷನ್ ತೊಗೊಳ್ತೀರಾ, ಏನು ಬಿಡ್ತೀರಾ, ಅದು ನಾವು ಏನಂದರೆ ಮುನ್ಸಿಪಾಲ್ಟಿಗೆ ಕೇಳ್ಕೊಳ್ಳೋದು ಇಷ್ಟೇ. ಇದು ಬಿಲ್ ಪಾಸ್ ಆಗೋಕ್ಕೆ ಮುಂಚೆ ಈ ಥರ ವರ್ಕ್ ಕೆಟ್ಟಾಗಿದೆ, ಇದಾಗಿದಾರಲ್ಲ, ಅದು ಸರಿ ಮಾಡಿಕೊಡ್ಬೇಕು ಅಂತ ನೀವು ಬಿಲ್ ಹೋಲ್ಡ್ ಮಾಡಿ ಆಮೇಲೆ ಕ್ಲಿಯರ್ ಮಾಡಿ ಅಂತ ನಾವು ಇಲ್ಲಿ ಕೇಳ್ಕೊಳ್ಳೋದು. ಏನಂದರೆ ಇಲ್ಲಿ ದಾರಿ ಏನು ಮಾಡಿದ್ದಾರೆ ಅದು ಕ್ಲಿಯರ್ ಇರಬೇಕು, ಜನಕ್ಕೆ ಕಷ್ಟ ಆಗಬಾರ್ದು ಅಂತ. ಇವಾಗ ನೋಡಿ, ಇದು ಆಟೋ ಬರ್ತಾ ಇದೆ, ಆಟೋ ಬಂದರೆ ನೋಡಿ ಯಾವ ಥರ ಹೋಗಬೇಕು ನೋಡ್ತಾ ಇದ್ದೀರಾ ನೀವು. ಆಟೋ ನೋಡಿ ಇದು. ಓಕೆ, ಇದು ನೋಡಿ, ಅದು ಒಂದು ಇದು ಹೋಗ್ಬೇಕಾದ್ರೆ ಈ ಥರ ಇದಾದರೆ ಆಟೋ ನಾರ್ಮಲ್ ಆಟೋ ಹೋಗ್ತಿರೋದು, ಅದು ಒಂಥರ ಚಾಮುಂಡಿ ಬೆಟ್ಟ ಥರ ಮಾಡಿಬಿಟ್ಟಿದ್ದಾರೆ ನೋಡಿ ಆ ಥರ ಅಲ್ಲಿ. ಅದಕ್ಕೆ ಇವಾಗ ಕೇಳೋದು ಇಷ್ಟೇ, ನಾವು ಅಥಾರಿಟಿಗೆ ಈ ದಾರಿ ಏನೈತೆ ಅದ್ರ ಮೇಲೆ ನೀವು ಕ್ರಮ ತಗೋಬೇಕು. ಈ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವ್ರಿಗೆ ಮೇಲೆ ಕ್ರಮ ತಗೋಬೇಕು. ಇವಾಗ ಬಿಲ್ ನೀವು ಪಾಸ್ ಮಾಡ್ತೀರಾ ಏನು ಮಾಡ್ತೀರಾ ಗೊತ್ತಿಲ್ಲ, ಬಟ್ ಇದು ಕರೆಕ್ಟ್ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಇದು BM ಸ್ಟ್ರೀಟಿಂದ ಮದೀನಾ ಚೌಕ್ಗೆ ಹೋಗೋದು ದಾರಿ. ಹಿಂಗೆ ಹೋದರೆ ನೀವು ಶಿರೋಡ್ಲಿ ಹೋಗ್ತೀರಾ, ಹಿಂಗೆ ಮೇಲ್ಗಡೆ ಹೋದರೆ ಮದೀನಾ ಚೌಕ್ಗೆ ಹೋಗ್ತೀರಾ. ಅದು ದಾರಿ ಮಧ್ಯದಲ್ಲಿ ಇದು ಇರೋದು ವಾಟರ್ ಫಿಲ್ಟರ್ ಪಕ್ಕನೇ ಐತೆ. ನೀವು ಬಂದ್ಬಿಟ್ಟು ನೋಡಿ, ಒಂದು ಸತಿ ವಿಚಾರಿಸಿ ಜನಗಳಿಗೆ ಯಾವ ಥರ ತೊಂದರೆ ಆಗ್ತಾಯಿದೆ ಅಂತ ನೋಡಿ. ಇವಾಗ ನೀರು ಯಾವ ಥರ ಇಲ್ಲಿ ತುಂಬಿಟ್ಟಿದೆ ನೋಡಿ. ಏನಾರ ಮಳೆ ಬಂದರೆ ಈ ಥರ ನೀರು ಇಲ್ಲೇ ಅದು ಜಾಮ್ ಆಗುತ್ತೆ. ಅದಾದಮೇಲೆ ತಿರ್ಗಾ ಏನಂದರೆ ಇದು ನೋಡಿ, ಇದು ಒಂಥರ ಕೊಳಂಬಡಿ ಕಟ್ಟೆ ಥರ ಇದು ಹಾಕ್ಬಿಟ್ರೆ ಇದು ಕ್ಲಿಯರ್ ಮಾಡಿಕೊಡೋಕ್ಕೆ ಹೇಳಿ ಬೇಗ ಅಂತ ನಾನು ಕೇಳ್ಕೊತೀನಿ. ಇದು ಕಾಂಟ್ರಾಕ್ಟರ್ ವೀಕ್ಷಕರೇ, ನೀವು ನೋಡಿದಲ್ಲ ಯಾವ ಥರ ಕಷ್ಟ ಆಗ್ತಾಯಿದೆ ಅಂತ. ಇವಾಗ ಹೊಸ ರೋಡ್ ಮತ್ತು ಚರಂಡಿ ಕನ್ಸ್ಟ್ರಕ್ಷನ್ ಆದರೆ
ಈ ಥರ ಪರಿಸ್ಥಿತಿ, ಈ ಥರ ಮೆಟೀರಿಯಲ್ ಯೂಸ್ ಮಾಡಿದ್ರೆ, ಈ ಥರ ಲೋ ಕ್ವಾಲಿಟಿ ವರ್ಕ್ ಇದ್ದರೆ ಏನು ಪರಿಸ್ಥಿತಿ ಅಂತ. ಏನೋ ಒಂದು ಗೌರ್ಮೆಂಟ್ ಬಿಲ್ ಸ್ಯಾಂಕ್ಷನ್ ಹಾಕ್ಬಿಟ್ಟು ಕೆಲಸ ಆಗಬೇಕು ಅಂದರೆ ಎಷ್ಟೋ ವರ್ಷ ಹೋಗುತ್ತೆ. ಅದರಲ್ಲಿ ಈ ಥರ ಕೆಲಸ ಮಾಡಿಬಿಟ್ಟು ಹೋದರೆ ಕಾಂಟ್ರಾಕ್ಟರು ಯಾರಿಗೆ ಕೇಳಬೇಕು ಅಂತ ನಾವು ಮುನ್ಸಿಪಲ್ ಅಥಾರಿಟಿ ಕೇಳ್ಕೊಡೋದು ಇಷ್ಟೇ. ಏನಂದರೆ ನೀವು ಬಂದ್ಬಿಟ್ಟು ಒಂದು ಸತಿ ಇನ್ಸ್ಪೆಕ್ಟ್ ಮಾಡಿ, ಸೂಪರ್ವೈಸ್ ಮಾಡಿ, ಅದು ನೋಡಿ ಯಾವ ಥರ ಕೆಲಸ ಆಗಿದೆ ಅಂತ. ಅಲ್ಲಿ ನೋಡಿದ್ರೆ ಆ ದಾರಿ ಒಂಥರ ಇದು ಮಾಡಿದ್ದಾರೆ, ಅರ್ಧ ದಾರಿ ಬಿಹಾರ್ನಲ್ಲಿ ಮಾಡ್ತಾರಲ್ಲ, ಅದು 95 ಡಿಗ್ರಿ 7 ವಂಡರ್ಸ್ ಥರ ಆ ಥರ ಮಾಡಿದ್ದಾರೆ. ಅದು ಸ್ಲ್ಯಾಬ್ ಹಾಕಿರೋದು ಅರ್ಧ ಮೀನ್ಸ್ 12 ಅಡಿ ದಾರಿ ಇರೋದು, ಅದರಲ್ಲಿ 4 ಅಡಿ ಬೆಡ್ಡೇ ತಿನ್ಕೊಬಿಟ್ಟಿದೆ. ಅದರಲ್ಲಿ 8 ಅಡಿನಲ್ಲಿ ಹೋಗಬೇಕು. ತಿರ್ಗಾ ನೋಡ್ದಲ್ಲ ನೀವು ಒಂದು ವೀಡಿಯೋಗೆ, ಏನಂದರೆ ಆಟೋ ಹೋಗುವಾಗ ಯಾವ ಥರ ಕಷ್ಟ ಆಯಿತು ಅಂತ. ಓಕೆ, ಹಿಂದ್ಗಡೆಯಿಂದ ತಳ್ಳಬೇಕು, ಆ ಥರ ಅಷ್ಟು ಇದು ಮಾಡಿದ್ದಾರೆ, ಅಷ್ಟು ಮಟ್ಟಕ್ಕೆ ಹಂಸ ಆ ಥರ ಹಾಕಿದ್ದಾರೆ. ಓಕೆ, ಸ್ಲ್ಯಾಬ್ ಹಾಕಿರೋದು. ಈಗ ನೋಡಿದ್ರೆ ಇದರಲ್ಲಿ ಏನೂ ಇದಿಲ್ಲ, ಫುಲ್ ಡ್ಯಾಮೇಜ್ ಆಗಿದೆ ಆವಾಗಲೇ. ಓಕೆ, ನಾವು ಕೇಳ್ಕೊಳ್ಳೋದು ಇಷ್ಟೇ, ಏನಂದರೆ ಅಥಾರಿಟಿಗೆ ಬಂದ್ಬಿಟ್ಟು ನೀವು ಈ ಕೆಲಸ ಏನು ಕೆಟ್ಟೋಗಿದೆ ಅದು ತಿರ್ಗಾ ತಿದ್ದುಪಡಿ ಮಾಡಿ ಸರಿಯಾಗಿ ಮಾಡಿಕೊಡಿ ಅಂತ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಬೇರೆ ವೀಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚನ್ನಪಟ್ಟಣ.